ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಉತ್ತರಾಖಂಡ ಕಾದಂಬರಿಯನ್ನು ಮುಂದುವರಿಸೋಣ. ರಾಮ ವನವಾಸಕ್ಕೆ ಹೊರಡೋದು ನಿರ್ಧಾರ ಆಗುತ್ತೆ. ಅವನ ಜೊತೆಗೆ ಸೀತಾ ಮತ್ತು ಲಕ್ಷ್ಮಣರು ಕೂಡ ಹೊರಡ್ತಾರೆ. ತಮ್ಮ ತಾಯಂದರಿಗೆ ಹೇಳಿ ಅನಂತರ ತಂದೆಗೂ ಹೇಳಿ ಪ್ರಸ್ಥಾನವನ್ನು ಮಾಡೋದು ಅಂತ ಹೋದಾಗ ಅಲ್ಲಿ ಸುಮಂತ ಅನ್ನುವಂತಹ ಒಬ್ಬ ಮಂತ್ರಿ ಮತ್ತು ರಾಜನಿಗೆ ಆಪ್ತನಾಗಿದ್ದವರು ಕೈಕೇಯಿಯನ್ನ ಅವಳ ತವರು ಮನೆಯಲ್ಲಿ ನಡೆದ ವಿಚಾರಗಳನ್ನ ಮತ್ತು ಅವಳ ತಾಯಿಯ ದುಷ್ಟತನವನ್ನ ಹೇಳಿ, ನೀನು ಅದನ್ನ ಇಲ್ಲಿ ಮುಂದುವರಿಸಬೇಡ, ಇದು ಇಕ್ಷ್ವಾಕು ವಂಶ ಅಂಥೇಳೆಲ್ಲ ಹೇಳಿದಾಗ ರಾಮ ಅವರಿಗೆ ಸಮಾಧಾನ ಮಾಡಿ, ಇಲ್ಲ, ನನ್ನ ತಂದೆನೇ ಆಕೆಗೆ ಕೊಟ್ಟಿದ್ದ ಮಾತನ್ನ ಮರೆತಿದ್ರು, ಆದರೆ ಈ ತಾಯಿ ಅದನ್ನ ನೆನಪು ಮಾಡಿ ನಮ್ಮ ವಂಶಕ್ಕೆ ಬರಬೇಕಾಗಿದ್ದಂತಹ ಅಪಕೀರ್ತಿಯನ್ನ ತಪ್ಪಿಸಿದ್ರು. ನೀವು ನನ್ನ ಅಂತಃಪುರದಲ್ಲಿರಿ, ನಾವು ಬರ್ತೀವಿ ಅಂತ ಹೇಳಿ ಅವರನ್ನು ಕಳಿಸ್ತಾರೆ. ಕತೆಗೆ ಬರೋಣ. ಸುಮಂತ್ರರು ಮಂಕಾದ್ರು, ಬೆಚ್ಚಾದ್ರು. ಇಂತಹ ಸಂದರ್ಭದಲ್ಲಿ ನನ್ನ ಗಂಡ ಏನು ಮಾಡ್ತಾನೋ ಏನು ಹೇಳ್ತಾನೋ ಊಹಿಸೋದು ಕೂಡ ನನಗೆ ಕಷ್ಟ ಅನ್ನಿಸ್ತು. ನನಗೂ ನಿರಾಶೆ ಆಯಿತು. ಲಕ್ಷ್ಮಣನ ಮುಖದಲ್ಲಿ ಕೋಪದಿಂದ ಕೆಂಪಾಗ್ತಾ ಇತ್ತು. ಆದರೆ ಇದೀಗ ಅವರಮ್ಮ ಕೂಡ, ಮಗು, ನಿನಗೆ ಕೋಪ ಹೆಚ್ಚು, ಅದನ್ನು ಸದಾ ನಿಯಂತ್ರಿಸ್ಕೋ, ಎಂತಹ ಸಂದರ್ಭದಲ್ಲೂ ರಾಮನಿಗೆ ಎದುರು ಆಡಬೇಡ ಅಂತ ಹೇಳಿದ್ದು ನನಗೆ ನೆನಪಾಯಿತು. ಅವನು ನೆನಪಿಗೆ ಬಂತೋ ಇಲ್ಲೋ ಗೊತ್ತಿಲ್ಲ, ಬಂದಿರಬಹುದು, ಆದರೂ ಸುಮ್ಮನಿದ್ದ ಅವನು. ಸುಮಂತ್ರರು ಆಗಲಿ, ಅಲ್ಲಿ ಕಾಯ್ತಾ ಇರ್ತೀನಿ ಅಂತ ಅಷ್ಟೇ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಹೋದರು. ಸುಮಂತ್ರರಿಗೆ ಉತ್ತರ ರೂಪದಲ್ಲಿ ಒಂದು ಮಾತನ್ನು ಆಡದೆ ರಾಜಗಂಭೀರ್ಯದಿಂದ ಕೂತಿದ್ದ ಕೈಕೇಯಿ ಅವ್ರು ಹೋದ ತಕ್ಷಣ ಕೇಳಿದ್ಲು, ರಾಮ, ನೀನು ನಿನ್ನ ತಂದೆಗೆ ಮಾತು ಕೊಟ್ಟಿದ್ದು ನೀನು 14 ವರ್ಷ ಕಾಡಿಗೆ ಹೋಗ್ತೀನಿ ಅಂತ, ಜೊತೆಯಲ್ಲಿ ಹೆಂಡತಿ ತಮ್ಮಂದ್ರನ್ನು ಕರ್ಕೊಂಡು ಹೊರಟಿದ್ಯಂದೆ. ಇಷ್ಟು ಬೇಗ ಇವಳಿಗೆ ವಿಷಯ ಹೇಗೆ ಗೊತ್ತಾಯಿತು ಅಂತ ನನಗನ್ನಿಸ್ತು. ಅವಳ ಬೇಹುಗಾರಿಕೆಯ ಸಂಪರ್ಕ ಇಷ್ಟೊಂದು ಚುರುಕಾಗಿದೆಯಾ ಅಂತ ನನಗೆ ಆಶ್ಚರ್ಯ ಆಯಿತು. ಆದರೆ ರಾಮ ಮತ್ತು ಲಕ್ಷ್ಮಣರ ಮುಖದಲ್ಲಿ ಯಾವುದೇ ಆಶ್ಚರ್ಯ ಕಾಣಲಿಲ್ಲ. ಸೇವೆಗೆ ತಮ್ಮ, ಲೋಲುಪ್ತಿಗೆ ಹೆಂಡತಿ, ಇದಿದ್ರೆ ವನವಾಸ ಹೇಗಾಗತ್ತೆ ಅಂತ ಆಕೆ ಕುಯುಕ್ತಿ ಮಾತಾಡಿದ್ಲು. ಆಗ ಲಕ್ಷ್ಮಣ ತಕ್ಷಣ ಹೇಳ್ದ, ನಾನು ಯಾರ ಸಹಾಯಕ್ಕಾಗಲಿ ಸೇವೆಗಾಗಲಿ ಹೋಗ್ತಾ ಇಲ್ಲ. ನೀನು ಅಯೋಧ್ಯೆಯನ್ನು ಕಾಡು ಮಾಡಿದ್ಯಾ, ಆದ್ದರಿಂದ ಯಾವ ಕಾಡಾದರೂ ಸರಿ ನನಗೆ ಅಯೋಧ್ಯೆ ಆಗತ್ತೆ. ನಾನು ಯಾರ ಭಾಷೆಗೂ ಬಂದಿತ್ತನಲ್ಲ. ಭರತಖಂಡದಲ್ಲಿ ಕೃಷಿ ಭೂಮಿ ಜನವಸತಿಗಿಂತ ಕಾಡು ಮೇಡುಗಳ ವಿಸ್ತೀರ್ಣನೆ ಹೆಚ್ಚಾಗಿದೆ. ನಾನು ಹೋಗೋ ಕಾಡುಗಳಿಗೂ ರಾಮ ಅನುಭವಿಸಕ್ಕೆ ಹೊರಟಿರೋ ಅರಣ್ಯಕ್ಕೂ ಸಂಬಂಧ ಇಲ್ಲ. ನಾನು ಎಲ್ಲಿಗೆ ಹೋಗ್ತೀನಿ, ಎಲ್ಲಿರ್ತೀನಿ ಅನ್ನೋಕ್ಕೆ ಯಾರ ಅನುಮತಿನೂ ಅಪ್ಪಣೆನೂ ಬೇಕಿಲ್ಲ. ಅದರಲ್ಲೂ ನಿನ್ನ ಅನುಮತಿ ಖಂಡಿತ ಬೇಡ ಅಂತ ಅಂದ. ಲಕ್ಷ್ಮಣ ಸ್ವಲ್ಪ ಹೊರಟ ಅಂತ ಅವಳಿಗೂ ಗೊತ್ತಿರಬೇಕು. ಅವನನ್ನು ಬಿಟ್ಟು ನನ್ನ ಕಡೆಗೆ ತಿರುಗಿದ್ಲು. ನೀನು ಎಲ್ಲಿಗೆ ಹೋಗ್ತೀಯಾ, ಯಾರ ಜೊತೆಗೆ ಅಂತ ಕೇಳಿದ್ಲು. ಈ ಸಂದರ್ಭದಲ್ಲಿ ಇಂಥವಳ ಎದುರಿಗೆ ನಿಂತು ಉತ್ತರಿಸೋಕ್ಕೆ ನನಗೂ ಸಂಕೋಚ ಆಯಿತು. ನನ್ನ ಮೌನವನ್ನು, ಮುಖಭಾವವನ್ನು ತಿಳ್ಕೊಂಡು ರಾಮ ಹೇಳ್ದ, ಅವಳ ತಂದೆ ತಾಯಿಯರು ಅವಳಿಗೆ ಪತಿಯ ಊರಿಗೆ ಹೋಗಲಿ, ಸ್ಮಶಾನಕ್ಕೆ ಹೋಗಲಿ ಹಿಂಬಾಲಿಸೋದು ಸತಿಧರ್ಮ ಅಂತ ಕಲಿಸಿದ್ದಾರೆ. ಅಗ್ನಿ ಸಾಕ್ಷಿಯಾಗಿ ಮದುವೆ ಆದಾಗ ನಾನು ಕೂಡ ಅವಳಿಗೆ, ನಾನು ಎಲ್ಲಿಗೆ ಹೋದರೂ ನಿನ್ನನ್ನು ಬಿಟ್ಟು ಹೋಗಲ್ಲ ಅಂತ ಮಾತು ಕೊಟ್ಟಿದ್ದೀನಿ. ಕಾಡಿನಲ್ಲಿ ಅವಳಿಗೆ ಕಷ್ಟ ಆಗುತ್ತೆ ಹೊರತು ಅನುಕೂಲ ಇಲ್ಲ. ನಾನು ಏನೋ ಅವಳನ್ನು ಬಾ ಅಂತ ಕರೆದಿಲ್ಲ ಅಂತ ಅಂದ. ಆಗ ಆಕೆ ಹೇಳಿದ್ಲು, ನಾನು ಅದಕ್ಕೆಲ್ಲ ಕೇಳಿದ್ದು, ವನದ ಸೌಂದರ್ಯವನ್ನು ಸವಿಯುವಾಗ ಜೊತೆಯಲ್ಲಿ ಚೆಲುವೆಯಾದ ಹೆಂಡತಿನೂ ಇದ್ದರೆ ಅದಕ್ಕೆ ಶೃಂಗಾರ ಭಾವ ಚಿಗುರೊಡೆಯುತ್ತೆ. ಮುಂದೆ ಅವಳು ಬಸರಿ ಆಗ್ತಾಳೆ. ನಿನ್ನ ಮಗುನೇ ಮೊದಲು ಹುಟ್ಟಿದ್ರೆ ಜ್ಯೇಷ್ಠತೆಯ ತತ್ವವನ್ನು ಮುಂದೆ ಮಾಡಿ ಅದಕ್ಕೆ ರಾಜ್ಯದ ಅಧಿಕಾರವನ್ನು ನೀನು ಕೇಳಲ್ಲ ಅಂತ ನಾನು ಹೇಗೆ ನಂಬಲಿ ನಿನ್ನ ಅಂತ ಅಂದ್ಲು. ಆಗ ರಾಮ ಹೇಳ್ದ, ಅಮ್ಮ, ನಿನ್ನ ಮುಂದಾಲೋಚನೆಗೆ ನಾನು ತಲೆ ತೂಗ್ತೀನಿ. ಆದರೆ ನಾರು ಮಡಿ ಹುಟ್ಟ ವನವಾಸಿ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಅನ್ನೋ ಒಂದು ನಿಯಮ ನಿನಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಅದನ್ನು ನಾನು ಈಗ ತಿಳಿಸ್ತಾ ಇದ್ದೀನಿ ನಿನಗೆ ಅಂತ ಅಂದ. ಆಗ ಆಕೆ ಹೇಳಿದ್ಲು, ರಾಮ, ನೀನು ಜಾಣ, ಶಾಸ್ತ್ರಜ್ಞ. ನೀನು ನಾರು ಮುಡಿ ಹುಟ್ಟು ಬ್ರಹ್ಮಚರ್ಯ ಆಗೋದ್ರಿಂದ ಅವಳು ಅದೇ ರೀತಿ ನಾರು ಮಡಿ ಹುಟ್ಟು ಬ್ರಹ್ಮಚರ್ಯ ಪ್ರತಿಜ್ಞೆ ಮಾಡಲಿ ಅಂತ ಅಂದ್ಲು. ನಿನಗೆ ಸಮಾಧಾನ ಆಗೋದಾದರೆ ಅವಳು ಹಾಗೆ ಮಾಡ್ತಾಳೆ ಅಂತ ಹೇಳಿಬಿಟ್ಟು ರಾಮ ನನ್ನ ಮುಖವನ್ನು ನೋಡ್ದ. ಗಂಡ ಬ್ರಹ್ಮಚರ್ಯ ವ್ರತದಲ್ಲಿ ಇರುವಾಗ ಹೆಂಡತಿನೂ ಆ ವ್ರತದ ಪ್ರತಿಜ್ಞೆಯನ್ನು ಮಾಡಲಿ ಅಂದರೆ ಅವಳ ಪಾತಿವೃತ್ಯವನ್ನು ಶಂಕಿಸಿದ ಹಾಗಾಗತ್ತಲ್ವಾ. ರಾಮನಿಗೆ ಯಾಕೆ ಇದು ಹೊಳಿಲಿಲ್ಲ? ಅವನು ಯಾಕೆ ಈ ಅರ್ಥವನ್ನು ಹೇಳಿ ಅವಳ ಮುಖದಲ್ಲಿ ನೀರಿಳಿಸ್ಲಿಲ್ಲ
ಅಂತ ನನಗನ್ನಿಸ್ತು. ಲಕ್ಷ್ಮಣನಿಗೂ ಕೂಡ ಸಿಟ್ಟು ಬಂದಿತ್ತು. ಅವನು ಕೋಪದಿಂದ ಹಲ್ಲು ಕಡಿತಿದ್ದ. ಆದರೆ ಅವನಮ್ಮ ಹೇಳಿದ್ಲಲ್ಲ, ಸಂಯಮ, ಅದರ ನೆನಪಾಗಿದ್ದಾನೆ ಮಾಡಿಕೊಂಡು ಸುಮ್ಮನಿದ್ದಾನೆ ಅಂತ ಅನ್ನಿಸ್ತು. ಕೋಪಕ್ಕೆ ಸದಾ ಕಡಿವಾಣ ಹಾಕ್ಕೊಂಡಿರಬಾರ್ದು. ಬಡ ದೇವರನ್ನು ಕಂಡ್ರೆ ಬಿಲ್ಪತ್ರೆಯನ್ನು ಬುಸ್ ಅನ್ನತ್ತೆ ಅನ್ನೋ ಪಾಠ ನಿನಗೆ ಗೊತ್ತಿಲ್ವಾ ಅಂತ ಲಕ್ಷ್ಮಣನಿಗೆ ಹೇಳಬೇಕು ಅಂತ ನನಗನ್ನಿಸ್ತು. ನೀನು ಹೆಂಗಸಾಗಿ ನಿನ್ನ ಸೊಸೆನೂ ಆಗಿರೋ ನನ್ನ ವಿಷಯದಲ್ಲಿ ಈ ಮಾತಾಡ್ತೀಯಲ್ಲ, ನಿಂಗೆ ಲಜ್ಜೆ ಇಲ್ವಾ ಅಂತ ಕೇಳ್ಬಿಡ್ಬೇಕು ಅಂತಲೂ ಅನ್ನಿಸ್ತು. ಆದರೆ ಸ್ತ್ರೀಗೆ ಲಜ್ಜೆನೇ ಆಭರಣ ಅಂತ ನಮ್ಮಪ್ಪ ಹೇಳಿದ್ದ ಹಿತವಚನ ನೆನಪಿಗೆ ಬಂತು. ನನ್ನ ಮಾತನ್ನ ಅಲ್ಲೇ ತಡೀತು. ಕೈಕೇಯಿ ಚಪ್ಪಾಳೆ ಹಾಕಿದ್ಲು. ಕಂಬದ ಮರಿಯಲ್ಲಿ ನಿಂತಿದ್ಲು ಅವಳ ಗೂನು ಬೆನ್ನಿನ ಸಖಿ ಮಂತ್ರೆ. ಅವಳು ಕಾಣಿಸ್ಕೊಂಡ್ಲು. ಮೂವರಿಗೂ ನಾರು ಮಡಿ ತಗೊಂಡ್ ಬಾ ಅಂತ ಈ ಒಡತಿ ಆದೇಶಿಸಿದ್ಲು. ಸಖಿ ಒಳಗಿನ ಕೋಣೆಗೆ ಹೋಗಿ ಈಗಾಗಲೇ ಸಿದ್ಧವಾಗಿ ಮಡಿಸಿಟ್ಟಿದ್ರು ಅಂತ ಕಾಣುತ್ತೆ. ಆ ನಾರು ಮಡಿಗಳನ್ನ ತಬ್ಬಿ ಎತ್ತಿ ಒಡತಿ ಮತ್ತು ಮಹಾರಾಜನ ಮುಂದೆ ಹಾಕಿ ಮತ್ತೆ ಕಂಬದ ಮರೆಗೆ ಹೋದ್ಲು. ಅದನ್ನು ನೋಡಿ ಮಹಾರಾಜರು, ನನ್ನ ಮಕ್ಕಳು ತಾಪಸದ ವೇಷ ತೊಡೋದನ್ನ ನಾನು ನೋಡ್ಲಾರೆ, ಇದನ್ನ ತೊಡಕೂಡ್ದು ಅಂತ ಕೂಕೊಂಡ್ರು. ಆಗ ರಾಮ ಹೇಳ್ದ, ಅಪ್ಪ, ತಾಪಸದ ಜೀವನವನ್ನೇ ಒಪ್ಕೊಂಡಿರ್ಬೇಕಾದ್ರೆ ಅದಕ್ಕೆ ತಕ್ಕ ಬಟ್ಟೆನಲ್ಲೇ ನಾವು ಹೋಗೋದ್ರಲ್ಲಿ ಏನು ತಪ್ಪಿದೆ? ಪಾತ್ರಕ್ಕೆ ತಕ್ಕ ವೇಷ ಅನ್ನೋ ಮಾತು ಕೇಳಿಲ್ವಾ ಅಂತ ಸಮಾಧಾನ ಮಾಡ್ದ. ತಾನೊಂದು ಜೊತೆಯನ್ನ ಎತ್ಕೊಂಡ, ಲಕ್ಷ್ಮಣನಿಗೆ ಒಂದು ಜೊತೆಯನ್ನು ಕೊಟ್ಟ. ಅವರಿಬ್ರು ಅಲ್ಲೇನೆ ಕೈಕೇಯಿ ಎದುರುಗಡೆನೆ ಹೊಸ ವೇಷ ಧರಿಸಿದ್ರು, ರಾಜವಸ್ತ್ರಗಳನ್ನ ಕಳಚಿ ಹಾಕಿದ್ರು. ನಿನ್ನ ಹೆಂಡ್ತಿದು ಅಂತ ಆಕೆ ಕೇಳಿದ್ಲು. ಇಲ್ಲ, ಜನಕ ಮಹಾರಾಜ ತನ್ನ ಮಗಳನ್ನ ಈ ವೇಷ ಉಡ್ಲಿ ಅಂತ ನನ್ನ ಮಗನಿಗೆ ಧಾರೆ ಎರೆದು ಕೊಡ್ಲಿಲ್ಲ. ನನ್ನ ಸೊಸೆ ರಾಜಘನತೆಗೆ ತಕ್ಕ ವಸ್ತ್ರದಲ್ಲೇ ಇರಬೇಕು ಅಂತ ಮಹಾರಾಜರು ಮತ್ತೆ ಕಿರಿಚಿಕೊಂಡ್ರು. ಅಪ್ಪ, ಉದ್ವಿಗ್ನರಾಗಬೇಡಿ ಅಂತ ತಂದೆಗೆ ಹೇಳಿ ರಾಮ ನನ್ನ ಕಡೆ ನೋಡ್ದ. ಅದನ್ನು ಉಡೋ ರೀತಿನೂ ನನಗೆ ಗೊತ್ತಿರಲಿಲ್ಲ. ಅಲ್ಲದೆ ಬೇರೆಯವರ ಎದುರಿಗೆ, ಅದು ಗಂಡಸರಾದ ಲಕ್ಷ್ಮಣ ಮಹಾರಾಜರ ಎದುರುಗಡೆ ವಸ್ತ್ರ ಬದಲಾಯಿಸೋದು ಹೇಗೆ ಸಾಧ್ಯ? ನನ್ನ ಮುಜುಗುರವನ್ನ ರಾಮ ಅರ್ಥ ಮಾಡ್ಕೊಂಡ. ನನ್ನ ವಸ್ತ್ರವನ್ನ ಕೈಲಿ ಹಿಡಿದು, ನನ್ನ ತೋಳು ಹಿಡಿದು ಪಕ್ಕದ ಕೋಣೆಗೆ ಕರ್ಕೊಂಡು ಹೋದ. ನಾರು ಸೀರೆಯನ್ನು ಉಡಿಸಿ ಒಳಗಿದ್ದ ಸ್ವರ್ಣಲೇಪಿತ ಅಂಚು ಒಡಲಿನ ಸೀರೆಯನ್ನು ಕಳಚಿ ಅದನ್ನು ಉಂಡೆಯಾಗಿ ಸುತ್ತಿ ಕೈಲಿ ಹಿಡ್ಕೊಂಡು ನನ್ನನ್ನು ಹೊರಗೆ ಕರ್ಕೊಂಡು ಬಂದು ಕೈಕೇಯಿ ಮುಂದೆ ನಿಲ್ಲಿಸಿ ರಾಜಯೋಗ್ಯ ಸೀರೆಯನ್ನು ನೆಲದ ಮೇಲೆ ಹಾಕಿ, ಸೀತೆ, ನಿನ್ನ ಆಭರಣವನ್ನೆಲ್ಲ ಕಳಚಿ ಒಪ್ಸು ಅಂತ ಅಂದ. ಮಹಾರಾಜರು ಮತ್ತೆ ಕಿರಿಚ್ಕೊಂಡ್ರು. ನಾನು ಒಮ್ಮೆ ಎವೆ ಇಕ್ಕೋ ಕಾಲನ್ನು ತಡ ಮಾಡಿದ್ನೋ ಏನೋ ಗೊತ್ತಿಲ್ಲ. ರಾಮನನ್ನು ನೋಡಿದೆ. ಅವನ ಮುಖದಲ್ಲಿ ಅದೇನು ಪ್ರತೀಕಾರ ಭಾವ ಇತ್ತೋ ಅಥವಾ ಅವನಿಗೆ ಸಹಜವಾದ ಶಾಂತಿ ಇತ್ತೋ ನನಗೆ ಅರ್ಥ ಆಗಲಿಲ್ಲ. ತಡ ಮಾಡಿದ್ರೆ ಅವನ ಮಾತಿನ ಭಾವವನ್ನು ಕಡೆಗಣಿಸಿದ ಹಾಗೆ ಆಗತ್ತೆ ಅಂತ ನನಗೆ ಹೊಳೆಯಿತು. ಸರಸರನೆ ಕೊರಳಿನ ಚಿನ್ನ, ವಜ್ರ, ರತ್ನದ ಸರಗಳು, ಕಿವಿಯಲ್ಲಿ ಕೋರೈಸುವಂತೆ ಇದ್ದಂತಹ ವಜ್ರದ ಮೂಲೆಗಳು, ಹೆರಳಿಗೆ ಹರಿದಿದ್ದಂತಹ ನಾಗರ, ಮೊಣಕೈಗಳ ಕೇಯೂರ, ಕೈ ಬಳೆಗಳು, ಬೆರಳಿನ ಉಂಗುರಗಳು, ಕಾಲಂದಿಗೆ ಮೊದಲಾಗಿ ರಾಜಘನತೆಯಲ್ಲದೆ ಸಾಧಾರಣ ಸ್ತ್ರೀಯರು ತೊಡುವಂತಹ ಒಡವೆಗಳನ್ನು ಸರಸರನೆ ಕಳಚಿದೆ. ನೆಲದ ಮೇಲೆ ಗುಡ್ಡೆ ಹಾಕಿದೆ. ಮಾವ ಮಹಾರಾಜರು ನಾನು ಆಭರಣ ಕಳಚೋದನ್ನು ನೋಡ್ಲಾಗದೆ 2 ಕೈಗಳಿಂದಲೂ ಕಣ್ಣುಗಳನ್ನು ಮುಚ್ಕೊಂಡ್ರು. ರಾಮ ತಂದೆಗೆ ನಮಸ್ಕರಿಸ್ದ. ಅಪ್ಪ, ಹೋಗಿ ಬರ್ತೀವಿ. 14 ವರ್ಷ ಬೇಗ ಕಳೆಯುತ್ತೆ. ಹಿಂತಿರುಗಿ ಬಂದು ನಿಮ್ಮ ಸೇವೆ ಮಾಡ್ತೀವಿ. ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಳಿ ಅಂತ ಹೇಳ್ದ. ನಾನು ಮತ್ತು ಲಕ್ಷ್ಮಣ ಕೂಡ ಮೌನವಾಗಿ ಅವ್ರಿಗೆ ನಮಸ್ಕರಿಸಿದ್ವಿ. ರಾಮ ಕೈಕೇಯಿಯ ಪಾದಗಳನ್ನು ಹಿಡ್ಕೊಂಡ. ಅಮ್ಮ, ಮಹಾರಾಜನ ಯೋಗಕ್ಷೇಮವನ್ನ ನಿನಗೆ ಒಪ್ಪಿಸಿ ಹೋಗ್ತಾ ಇದ್ದೀನಿ. ಅವರ ಭಾಷೆಯನ್ನು ಪೂರೈಸದೆ ನನ್ನ ಎಲ್ಲರನ್ನು ಕಾಪಾಡೋ ಶಕ್ತಿ ಭರತನಿಗೆ ಶುಭ ಆಗಲಿ. ಅವನ ಆಳ್ವಿಕೆಯಲ್ಲಿ ಕೋಸಲಕ್ಕೆ ಇನ್ನು ಹೆಚ್ಚಿನ ಸುಖ ಶಾಂತಿ ಲಭಿಸ್ಲಿ. ನಿನ್ನ ಆಶೀರ್ವಾದವೇ ನಮಗೆ ರಕ್ಷೆ ಅಂತ ಹೇಳ್ದ. ನಾನು ಅವನನ್ನು ಅನುಸರಿಸಿ ನಮಸ್ಕಾರ ಮಾಡಿದೆ. ಲಕ್ಷ್ಮಣ ಮಾತ್ರ ಮೌನವಾಗಿ ನಿಂತಿದ್ದ. ರಾಮ ಅವನ ಕಡೆ ನೋಡ್ದ. ತಮ್ಮ, ತಾಯಿಗೆ ನಮಸ್ಕರಿಸದೆ ಪ್ರಯಾಣ ಹೊರಡಬಾರ್ದಲ್ವಾ ಅಂದ. ಲಕ್ಷ್ಮಣ ಕೈಕೇಯಿಯ ಪಾದಗಳನ್ನು ಮುಟ್ಲೇ ಇಲ್ಲ. ಸಮೀಪದ ನೆಲವನ್ನು ಮಾತ್ರ ಮುಟ್ಟಿ ಮೇಲಿದ್ದ. ಇನ್ನು ಮಹಾರಾಜರು ಗಟ್ಟಿಯಾಗಿ ಹೇಳಿದ್ರು, ಸುಮಂತ್ರನನ್ನು ಕರಿ. ಗಾಡಿಗಳಲ್ಲಿ ದಿನಸಿ ಧಾನ್ಯ, ಉಪ್ಪು, ಬೆಲ್ಲ, ಅಡುಗೆ ಪಾತ್ರೆಗಳು, ಬಾಣಸಿಕರು, ಸೌದೆ ಒಡೆಯೋರನ್ನ ನನ್ನ ಸೊಸೆ ಮತ್ತು ಮಕ್ಕಳ ಜೊತೆಗೆ ಕಳಿಸಿ. ಅವರು ಕಟ್ಟಿಕೊಳ್ಳುವಂತಹ ಪರ್ಣಕುಟಿಯ ಜಾಗವನ್ನು ನೆನಪಲ್ಲಿಟ್ಕೊಂಡು ಸುಗ್ಗಿ ನಂತರನೂ
ದಿನಸಿ ಧಾನ್ಯಗಳನ್ನು ಕಳಿಸೋ ವ್ಯವಸ್ಥೆ ಮಾಡೋ ಹಾಗೆ ಹೇಳ್ತೀನಿ ಅಂತ ಅಂದರು. ತಕ್ಷಣ ಕೆರಳಿದ ಹಾವಿನ ಹಾಗೆ ತಿರುಗಿದ್ಲು ಕೈಕೇಯಿ. ಮಹಾರಾಜ, ಅವ್ರು ಹೋಗ್ತಾ ಇರೋದು ವನವಾಸಕ್ಕೋ ಅಥವಾ ವನವಿಹಾರಕ್ಕೋ ಅಂತ ಮಾತಾಡಿದ್ಲು. ರಾಮ ಹಿಂತಿರುಗಿ ತಾಯಿ ಕಡೆ ನೋಡ್ದ. ತಾಯಿ, ಮಹಾರಾಜರು ಉದ್ವೇಗದಲ್ಲಿ ಮಾತಾಡ್ತಾ ಇದ್ದಾರೆ. ನಾವು ಈ ರಾಜಭಂಡಾರದಿಂದ ಒಂದು ಹಿಡಿ ದಿನಸಿಯನ್ನಾಗ್ಲಿ ಅಥವಾ ಒಂದು ಕುಡಿಯೋ ಬಟ್ಲನ್ನಾಗ್ಲಿ ತಗೊಂಡು ಹೋಗೋದಿಲ್ಲ. ವಿಶ್ವಾಮಿತ್ರ ಮಹರ್ಷಿಗಳು ಆಶೀರ್ವದಿಸಿ ಕೊಟ್ಟಂತಹ ಬಿಲ್ಲು, ಬತ್ತಳಿಕೆ, ಖಡ್ಗ, ಪಕ್ಷಕವಚಗಳನ್ನಷ್ಟೇ ಒಯ್ತೀವಿ. ಇವು ನಮ್ಮ ಸ್ವಂತ ವಸ್ತುಗಳು ಅಂತ ಹೇಳ್ದ. ಮತ್ತೆ ಅಂಗರಕ್ಷಕರು ನಾವು ಮೂವರನ್ನು ನನ್ನ ಅಂತಃಪುರಕ್ಕೆ ತಲುಪಿಸಿದ್ರು. ಜನಸಾಗರ ಮೊದಲಿನ ಹಾಗೆ ನಿಂತಿತ್ತು. ರಾಮ, ಹೋಗ್ಬೇಡ, ನಿನ್ನನ್ನು ನಾವು ಬಿಡೋದಿಲ್ಲ. ಕಾಡಿಗೆ ಕರೆದೊಯ್ಯೋಕೆ ನಿನ್ನ ಮಾವ ನಿನಗೆ ಹೆಣ್ಣು ಕೊಟ್ಟಿದ್ದಲ್ಲ. ನಮ್ಮ ಹೆಣಗಳ ಮೇಲೇನೆ ನಿನ್ನ ಪಯಣ ಸಾಗಲಿ, ನಾವು ಬರ್ತೀವಿ. ನೀನಿದ್ರೆ ಕಾಡು ಅಯೋಧ್ಯೆ ಆಗತ್ತೆ, ನೀನಿಲ್ಲದೆ ಇದ್ರೆ ಅಯೋಧ್ಯೆ ಕಾಡಾಗತ್ತೆ. ಈ ಕೈಕೇಯಿಗೆ ಧಿಕ್ಕಾರ ಅಂತ ನೂರಾರು ಘೋಷಣೆಗಳಿಂದ ಕೂಗ್ತಾ ಇದ್ರು. ಅದು ರಾಮನ ಕಿವಿಗೆ ಬೀಳ್ತಿತ್ತೋ ಅಥವಾ ಅವನಿಗೆ ಕಿವಿ ಕಿವಿಡಾಗಿತ್ತೋ ನನಗಂತೂ ಗೊತ್ತಾಗ್ಲಿಲ್ಲ. ಲಕ್ಷ್ಮಣ ನನ್ನ ಹಿಂದೆ ಬರ್ತಿದ್ದ, ಹಾಗಾಗಿ ಅವನ ಮುಖದ ಭಾವನೆಯೂ ನನಗೆ ತಿಳಿಲಿಲ್ಲ. ಈ ಕಡೆ ಊರ್ಮಿ ಒಳಕಕ್ಷೆಯಲ್ಲಿ ನಮಗೋಸ್ಕರ ಕಾಯ್ತಾ ಇದ್ಲು. ರಾಮ ಒಳಕೋಣೆಗೆ ಹೋದ. ಊರ್ಮಿ ಕೇಳಿದ್ಲು, ಅಕ್ಕ, ಇದೇನು ಹುಚ್ಚಾಟ? ಕೈಕೇಯಿ ಯೋಗ್ಯತೆ ಎಲ್ಲರಿಗೂ ಗೊತ್ತಿರೋದೇ ಅಲ್ವಾ? ತಾನು ಕಾಡಿಗೆ ಹೋಗೋದು ನ್ಯಾಯ ಅಂತ ಈ ಭಾವಯ್ಯ ಹಠ ಹಿಡ್ದಿದ್ದಾನಂತೆ. ನೀನು ಅವನ ಹಿಂದೆ ಹೋಗ್ತೀನಿ ಅಂತ ಹಠ ಹಿಡ್ತಿದೀಯಂತೆ. ಇದೇನೋ ಗಂಡ ಹೆಂಡರ ಸಮಾಚಾರ. ಆದ್ರೆ ನನ್ನ ಗಂಡ ಅನ್ನಿಸ್ಕೊಂಡಿರೋ ಇವನು ಹೆಂಡತಿಯಾದ ನನಗೆ ಒಂದು ಮಾತು ಹೇಳದೆ ಈ ತರ ಗೋಸಾಯಿಯ ವೇಷವನ್ನ ತೊಟ್ಟು ಹೊರಟಿದನಲ್ಲ. ಈ ರಾಜವಂಶದ ಪುತ್ರರಿಗೆ ಹೊಣೆಗಾರಿಕೆ ಅನ್ನೋದೇ ಇಲ್ವೇ ಅಕ್ಕ ಅಂತ ಕೇಳಿದ್ಲು. ನಾನು ಲಕ್ಷ್ಮಣನ ಮುಖವನ್ನ ನೋಡಿದೆ. ಅವನ ಮುಖ ಕಳೆಗುಂದಿತ್ತು. ಭಾವ, ನೀನು ಊರ್ಮಿಗೆ ಹೇಳಿ ಬಂದಿದೀಯಾ? ಅವಳಿಗೆ ಹೇಳ್ದೆ ಕೇಳ್ದೆ ಅಣ್ಣನ ಜೊತೆಗೆ ಬರ್ತೀನಿ ಅಂತ ಹೇಗೆ ಹಠ ಮಾಡಿ ಹೊರಟೆ ಅಂತ ನಾನಂದೆ. ಅವನು ಏನು ಉತ್ತರವನ್ನ ಕೊಡ್ಲಿಲ್ಲ. ಗಂಡಯ್ಯ, ಹೇಳು, ಹೆಂಡತಿ ಮಕ್ಕಳಿಗೆ ಮಾಡಬೇಕಾದ ಕರ್ತವ್ಯವನ್ನ ಪೂರೈಸದೆ ಹೆಂಡತಿಯ ಅನುಮತಿಯನ್ನು ಪಡೆದೆ ಸನ್ಯಾಸವನ್ನ ಸ್ವೀಕರಿಸಬಾರ್ದು. ಅಂಥವನಿಗೆ ಸನ್ಯಾಸ ಕೊಡಕೂಡ್ದು ಅಂತ ಶಾಸ್ತ್ರನೇ ಇದೆಯಂತೆ. ನಮಗೆ ಇನ್ನೂ ಮಕ್ಕಳಾಗಿಲ್ಲ, ನನ್ನ ಗರ್ಭಿಣಿ ಏನೂ ಆಗಿಲ್ಲ ನಿಜ. ಆದ್ರೆ ಪತಿಗೆ ಮಕ್ಕಳನ್ನು ಕೊಡೋದು ಪತ್ನಿಯ ಕರ್ತವ್ಯ ಆಗಿರೋ ಹಾಗೇನೆ ಪತ್ನಿಗೆ ಮಕ್ಕಳನ್ನು ಕೊಡೋದು ಪತಿಯ ಕರ್ತವ್ಯನೇ ಅಲ್ವಾ? ಅದನ್ನ ಈ ನನ್ನ ಗಂಡ ಪೂರೈಸಿದಾನ? ಇಲ್ವಲ್ಲ. ಕಾಡಿಗೆ ಹೋಗೋಕ್ಕೆ ನನ್ನ ಅನುಮತಿ ಕೇಳಿದನ? ಅದು ಇಲ್ಲ. ನಾನು ಅನುಮತಿ ಕೊಟ್ಟಿದ್ದೀನ? ಅದು ಇಲ್ವಲ್ಲ ಅಂತ ಊರ್ಮಿ ಪಟ ಪಟ ಹೇಳ್ತಾ ಹೋದ್ಲು. ಊರ್ಮಿ ಶಾಸ್ತ್ರದಲ್ಲೂ ಇಷ್ಟೊಂದು ತಿಳಿದಿದ್ದಾಳ ಅಂತ ನನಗೂ ಆಶ್ಚರ್ಯ ಆಯಿತು. ಲಕ್ಷ್ಮಣ ಅವಳ ಮಾತಿನಿಂದ ಸೋತಿದ್ದ. ಆದ್ರಿಂದ ಅವನಿಗೂ ಒಂದು ರೀತಿ ಕೋಪ ಬರೋಕ್ಕೆ ಪ್ರಾರಂಭ ಆಯಿತು. ಕೋಪವನ್ನು ನಿಯಂತ್ರಿಸ್ಕೋಬೇಕು ಅಂತ ಹೇಳಿದ್ದ ಅವನ ಅಮ್ಮನ ವಚನ ಅವನನ್ನು ತಡೀತು. ಆದ್ರೆ ಬುಸುಗುಟ್ಟು ತೊಡಗ್ದ. ಅನಂತರ ಹೇಳ್ದ, ಪತಿಯ ಮನಸ್ಸನ್ನ ಅರಿತು ನಡೆಯೋದನ್ನ ನಿನ್ನ ಅಕ್ಕನನ್ನ ನೋಡಿ ಕಲ್ತ್ಕೋ. ಒಂದೇ ಮನೆಯಲ್ಲಿ ಹುಟ್ಟಿದ ಅಕ್ಕ ತಂಗಿರು ನೀವು. ಆದ್ರೆ ಅಕ್ಕನ ಕಾಲ್ ಬೆರಳಷ್ಟು ಕೂಡ ಸದ್ಗುಣ ನಿನಗಿಲ್ಲ ಅಂತ ಅಂದ. ಆಗ ಊರ್ಮಿ ಅಂದ್ಲು, ಪತಿದೇವ್ರೆ, ನಾನು ಕೇಳ್ತಿರೋದು ಧರ್ಮದ ಮಾತು. ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಂತ ಪ್ರತಿಜ್ಞೆ ಮಾಡಿ ವಿವಾಹವನ್ನ ಸಂಪನ್ನಗೊಳಿಸಿದ್ವಿ. ಆದ್ರೆ ಹೇಳ್ದೆ ಕೇಳದೆ 14 ವರ್ಷ ಹೆಂಡತಿಯನ್ನ ಬಿಟ್ಟು ಹೋಗೋದು ಆ ಪ್ರತಿಜ್ಞೆಯಲ್ಲಿ ಏನಾದ್ರೂ ಸೇರಿತ್ತೇನೋ ಅಂತ ಕೇಳಿದ್ಲು. ಆಗ ಲಕ್ಷ್ಮಣ ಹೇಳ್ದ, ಆದದ್ದಾಗ ಹೋಯ್ತು. ನಾನು ನಾರ್ಮಡಿ ಹುಟ್ಟಿದ್ದಾಗಿದೆ. ನಾನೇ ಹಠ ಮಾಡಿ ಅಣ್ಣನನ್ನ ಒಪ್ಪಿಸ್ದೆ. ದೊಡ್ಡಮ್ಮ ಮತ್ತು ಮಹಾರಾಜರು ಸಮಾಧಾನ ಪಟ್ಕೊಂಡಿದ್ದಾರೆ. ಇನ್ನು ನನ್ನಮ್ಮ ಕೂಡ ಅನುಮತಿ ಕೊಟ್ಟಿದ್ದಾಳೆ. ಇಡೀ ಅಯೋಧ್ಯೆಯ ಜನತೆಗೂ ಗೊತ್ತಾಗಿದೆ. ಈಗ ಹೆಂಡತಿಯ ಹಠಕ್ಕೆ ಬಗ್ಗೆ ಲಕ್ಷ್ಮಣ ಆಡಿದ ಮಾತನ್ನ ಹಿಂತಗೊಂಡ ಅಂತ ಜನತೆ ಏನಾದ್ರು ಅಂದ್ರೆ ನನ್ನ ಮರ್ಯಾದೆ ಏನಾಗುತ್ತೆ? ಇಂಥವನ ಮಗಳು ಅಂದ್ರೆ ನಿಮ್ಮಪ್ಪನ ಬೆಲೆ ಆದ್ರೂ ಏನಾಗತ್ತೆ? ಒಂದು ಕೆಲಸ ಮಾಡು, ನೀನು ನಮ್ಮ ಜೊತೆ ಬಂದ್ಬಿಡು. ನನ್ನ ಜೊತೆ ಇದ್ದ ಹಾಗೂ ಆಗತ್ತೆ, ನಿನ್ನ ಅಕ್ಕನಿಗೂ ಜೊತೆ ಆಗತ್ತೆ ಅಂತ ಅಂದ. ಊರ್ಮಿ ಏನು ಮಾತಾಡದೆ ಸುಮ್ಮನಾದ್ಲು. ಸಾಧ್ಯವಾದಷ್ಟು ಬೇಗ ಪ್ರಯಾಣ ಮಾಡಬೇಕು ಅನ್ನೋದು ರಾಮನ ಮನಸ್ಸಲ್ಲಿದೆ ಅನ್ನೋದು ನನಗೂ ಲಕ್ಷ್ಮಣನಿಗೂ ಗೊತ್ತಾಯ್ತು. ಅದು ಊರ್ಮಿಗೂ ಅರ್ಥ ಆಗಿತ್ತು ಅಂತ ನಾನು ಅನ್ಕೊಂಡೆ. ನೀನು ಬಂದ್ಬಿಡು ಅಂತ ಲಕ್ಷ್ಮಣ ಹೇಳಿದ ಮಾತಿನಿಂದ ಅವಳು ತಕ್ಷಣ ಗಂಭೀರಳಾದ್ಲು. ರಾಮ ಒಳಗಡೆಯಿಂದ ಲಕ್ಷ್ಮಣನನ್ನ ಕೂಗ್ದ. ಅವನು ಒಳಗೆ ಹೋದ್ಮೇಲೆ ನಾನು ಹೇಳಿದೆ, ನೀನು ಬಂದರೆ ನಂಗೆ ನಿಜವಾಗ್ಲೂ ತುಂಬ ನೆಮ್ಮದಿ ಆಗತ್ತೆ. ಇಬ್ಬರು ಗಂಡಸರ ಜೊತೆಯಲ್ಲಿ ನಾನು ಏನು ಮಾತಾಡಲಿ?
ಎಷ್ಟು ಮಾತಾಡಲಿ ಅಂತ ನಾನಂದೆ. ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಅವಳು ಹೇಳಿದ್ಲು, ಅಕ್ಕ, ನಾವಿಬ್ರು ಒಟ್ಟಿಗೆ ನಮ್ಮ ಮನೆಯನ್ನು ಬಿಟ್ಟು ಮನೆಗೆ ಬಂದ್ವಿ. ಈಗ ನೀನು ಹೋಗ್ಬಿಟ್ರೆ ನನಗಾದರೂ ಯಾರಿದ್ದಾರೆ? ಭರತ ಶತ್ರುಘ್ನರು ಹಿಂತಿರುಗಿದ ಮೇಲೆ ಮಾಂಡವಿ ಶ್ರುತಕೀರ್ತಿಯರು ಇರ್ತಾರೆ. ಆದರೆ ನಮ್ಮಿಬ್ಬರ ಗಂಡಂದ್ರನ್ನು, ನಿನ್ನನ್ನು ಭರತನ ಅಮ್ಮ ಕಾಡುಗಟ್ಟಿರ್ಬೇಕಾದ್ರೆ ನನ್ನ ದಾಯಾದಿ ತಂಗಿಯರ ಜೊತೆಗೆ ನನಗೆ ಹಾರ್ದಿಕ ಭಾವ ಬರೋಕ್ಕೆ ಸಾಧ್ಯನಾ? ಪಟ್ಟದ ರಾಣಿ ಆಗೋ ಮಾಂಡವಿಗೆ ನನ್ನ ಕೈಲಿ ಮುಖ ಕೊಟ್ಟು ಮಾತಾಡೋಕ್ಕೆ ಮುಜುಗರ ಆಗುತ್ತಲ್ವಾ? ಅವರಿಬ್ರು ಒಂದು ಭರತನ ಸೋದರ ಮಾವನ ಮನೆಗೆ ಕೂಡ ಅವರು ಜೊತೆಯಲ್ಲೇ ಹೋಗಿದ್ದಾರಂತೆ ಅಂತ ಅಂದ್ಲು. ಇಷ್ಟು ಹೇಳೋಷ್ಟರಲ್ಲಿ ಲಕ್ಷ್ಮಣ ಹೊರಗಡೆಗೆ ಬಂದ. ಅತ್ತಿಗೆ, ಅಣ್ಣ ಕೂಗ್ತಾ ಇದ್ದಾನೆ ಅಂತ ಅಂದ. ನಾನು ಒಳಗೆ ಹೋದೆ. ಆಗ ರಾಮ ಹೇಳ್ದ, ಸೀತೆ, ನಾವು ಸಾಧ್ಯವಾದಷ್ಟು ಬೇಗ ಇಲ್ಲಿಂದ ಹೊರಟು ಬಿಡಬೇಕು. ಬೆಳಗ್ಗೆ ನಾನು ವನವಾಸಕ್ಕೆ ಹೋಗ್ತೀನಿ ಅಂತ ಕೇಳಿದ ತಕ್ಷಣದಿಂದ ಈ ಕೋಸಲ ದೇಶದಲ್ಲಿ ಬೆಳೆದ ಒಂದು ಅಗಳು ಅನ್ನವನ್ನಾಗಲಿ ಅಥವಾ ಒಂದು ತುಂಡು ಗೆಡ್ಡೆ ಗೆಣಸನ್ನಾಗಲಿ ತಿನ್ನಬಾರದು ಅಂತ ನಾನು ನಿಶ್ಚಯ ಮಾಡಿಬಿಟ್ಟಿದ್ದೀನಿ. ಕೋಸಲದ ಗಡಿ ದಾಟಿದ ನಂತರವೇನೆ ನಮ್ಮ ಆಹಾರ, ಅದು ಕೂಡ ಕಂದ ಮೂಲಗಳನ್ನು ಹುಡುಕಿ ಅಗದು ಬೇಯಿಸ್ಕೊಂಡು ತಿನ್ನಬೇಕು. ಆದ್ದರಿಂದ ಬೇಗ ಹೊರಡೋಣ. ಅರಮನೆಯ ರಥವನ್ನು ನಾವು ಉಪಯೋಗಿಸಬಾರ್ದು. ಆದರೆ ನಡಿಗೆಯಲ್ಲಿ ಹೊರಟ್ರೆ ಈ ಜನಜಂಗುಳಿ ಮುಂದಕ್ಕೆ ಹೋಗೋಕ್ಕೆ ಬಿಡೋದಿಲ್ಲ. ಈ ಭವನದ ಹಿಂಬದಿಗೆ ಜವನಿಕೆ ಸುತ್ತಿದ ರಥವನ್ನು ತಂದು ನಿಲ್ಲಿಸ್ಕೊಳ್ಳೋಕೆ ಸುಮಂತ್ರರಿಗೆ ಹೇಳಿದ್ದೀನಿ. ಹಿಂದಿನ ಬೀದಿಗಳಿಂದ ತಪ್ಪಿಸ್ಕೊಂಡ್ಬಿಡೋಣ. ಗಂಗಾ ನದಿ ಸಮೀಪದಲ್ಲಿ ಬೇಡರ ಜಾತಿಯವರ ಒಂದು ರಾಜ್ಯ ಇದೆ. ಅದು ಕೋಸಲದ ಪಕ್ಕದಲ್ಲಿ. ಅದು ಸಂಪೂರ್ಣ ಸ್ವತಂತ್ರವಾದ ರಾಜ್ಯ. ಗುಹ ಅನ್ನೋನು ಅದರ ರಾಜ. ನನಗೆ ತುಂಬ ಆತ್ಮೀಯ ಅವನು. ಅವನಿಂದ ತಾಪಸಿಗಳ ಆಹಾರವನ್ನು ಪಡೆದು ತಿನ್ನೋ ತನಕ ನಮಗೆ ಉಪವಾಸನೆ ಗತಿ. ಅವನನ್ನೇ ಕೇಳೋಣ. ವನವಾಸಕ್ಕೆ ಬೇಕಾದಂತಹ ಹಾರೆ, ಸಲಿಕೆ, ಗುದ್ಲಿ, ಬೇಯಿಸೋ ಒಂದೆರಡು ಪಾತ್ರೆಗಳನ್ನು ಪಡ್ಕೊಳ್ಳೋಣ. ನೀನು ಸಿದ್ಧಳಾಗು. ಈ ಭವನದಲ್ಲಿರುವ ಯಾವ ಪದಾರ್ಥಗಳನ್ನಾಗಲಿ, ಬಟ್ಟೆ, ಬರೆ, ಆಭರಣಗಳು ಯಾವುದು ತಗೋಕೂಡ್ದು. ಯಾಕೆಂದರೆ ಅವು ಯಾವು ನಮ್ಮವಲ್ಲ. ಅವು ಏನೇ ಆಗಲಿ, ಯಾರೇ ಕೊಂಡ್ಕೊಂಡು ಹೋಗಲಿ, ಯಾರೇ ತಗೊಂಡು ಹೋಗಲಿ, ಅದು ನಮಗೆ ಸಂಬಂಧಿಸಿದ್ದಲ್ಲ. ಎಲ್ಲವನ್ನು ಇದ್ದಲ್ಲಿ ಇದ್ದ ಹಾಗೆ ಬಿಟ್ಟು ಹೊರಡೋದೇನೆ ನಮ್ಮ ಧರ್ಮ ಅಂತ ಅಂದ. ಎಲ್ಲವನ್ನೂ ಇದ್ದಲ್ಲಿ ಇದ್ದಂತೆ ಬಿಟ್ಟು ಹೊರಡೋದಾದರೆ ನಾನು ಮಾಡಬೇಕಾದ ಕೆಲಸವಾದರೂ ಏನೂ ಇಲ್ಲ ಅಂತ ನನಗನ್ನಿಸ್ತು. ರಾಮ ಮತ್ತೆ ಕೂಗೋ ತನಕ ಊರ್ಮಿಳೆ ಕೈಲಿ ಮಾತಾಡಬಹುದಲ್ವಾ ಅಂತ ಕೋಣೆಯಿಂದ ಹೊರಗೆ ಬಂದೆ. ಅವಳು ನಿಂತೇ ಇದ್ಲು. ತಂಗಿಯನ್ನು ನೋಡಿದ ತಕ್ಷಣ ನನಗೆ ಕಣ್ಣುಗಳು ತುಂಬ್ಕೊಂಬಂದ್ವು. ಅವಳು ನನ್ನ ಕೈಗಳನ್ನು ಹಿಡಿದು ಹೇಳಿದ್ಲು, ಅಕ್ಕ, ಲಕ್ಷ್ಮಣನೂ ಇಲ್ಲ, ನೀನು ಇಲ್ಲದ ಮೇಲೆ ಈ ಊರಲ್ಲಿ ನನಗೆ ಯಾರಿದ್ದಾರೆ? ಆದರೆ ಕಾಡಿನ ಜೀವನ ನನ್ನಿಂದ ನಿಜವಾಗ್ಲೂ ಸಾಧ್ಯ ಇಲ್ಲ. ಸದಾ ಕ್ರೂರ ಮೃಗಗಳ ಭಯ, ಸೊಳ್ಳೆ, ಜಿಗಿಟ, ನೊಣಗಳ ಕಡಿತ, ಹುಳಿ ಉಪ್ಪು ಖಾರಗಳಿಲ್ಲದಂತಹ, ಹಾಲು ಮೊಸರು ತುಪ್ಪಗಳೇನೂ ಇಲ್ಲದಂತಹ, ಬೇಳೆ ಕಾಳು ಅಕ್ಕಿ ಗೋಧೆಗಳಿಲ್ಲದೆ ಬರೀ ಗಡ್ಡೆ ಗೆಣಸು ಸೊಪ್ಪು ಸದೆಗಳನ್ನು ತಿಂದುಕೊಂಡು ಬದುಕೋದು ನನಗೆ ನಿಜವಾಗ್ಲೂ ಸಾಧ್ಯ ಇಲ್ಲ. ಅದು ಒಂದೆರಡು ದಿನ ಅಲ್ಲ, ಒಂದೆರಡು ತಿಂಗಳೂ ಅಲ್ಲ, 168 ತಿಂಗಳು, 14 ವರ್ಷ. ಅಕ್ಕ, ಗಂಡ ಭಾವಯ್ಯ ಅಂತ ಎಷ್ಟು ಮಾತಾಡೋದು, ಏನು ಮಾತಾಡೋದು? ಚಿಟ್ಟು ಹಿಡಿದು ಬಿಡುತ್ತೆ, ಹುಚ್ಚು ಹಿಡಿದು ಬಿಡುತ್ತೆ. ಒಂದು ಕೆಲಸ ಮಾಡ್ತೀನಿ, ನಾನು ಮಿಥಿಲೆಗೆ ಹೊರಟೋಗ್ತೀನಿ. ನೀವು ವನವಾಸ ಮುಗಿಸಿ ಹಿಂತಿರುಗಿ ಬಂದ ನಂತರ ನಾನು ಹಿಂತಿರುಗ್ತೀನಿ. ಅಷ್ಟರಲ್ಲಿ ಆ ಭರತ ಇಲ್ಲಿ ತಳವೂರಿರ್ತಾನೆ. ಭಾವಯ್ಯನಿಗಾಗಲಿ ಗಂಡಯ್ಯನಿಗಾಗಲಿ ಇಲ್ಲಿ ಜಾಗ ಇರೋದಿಲ್ಲ. ಮಿಥಿಲೆಗೆ ಬಂದರೆ ಭಾವಯ್ಯ ಮಹಾರಾಜನಾಗಿ, ಗಂಡಯ್ಯ ಯುವರಾಜನಾಗಿ, ನಿನ್ನ ಮಹಾರಾಣಿಯಾಗಿ, ನಾನು ಯುವರಾಣಿಯಾಗಿ ಸುಖವಾಗಿ ಇರಬಹುದು. ಅಪ್ಪನಿಗೂ ವಯಸ್ಸಾಗಿರುತ್ತೆ. ಇನ್ನು ಗಂಡು ಸಂತತಿನೂ ಇಲ್ಲದೆ ಇರೋ ನಮ್ಮ ಅಪ್ಪನ ರಾಜ್ಯಕ್ಕೂ ಒಂದು ದಿಕ್ಕಾಗತ್ತೆ ಅಂತ ಅಂದ್ಲು. ಆಗ ನಾನು ಹೇಳಿದೆ, ಊರ್ಮಿ, ನಿನ್ನ ದೂರಾಲೋಚನೆ ಚೆನ್ನಾಗಿದೆ. ಆದರೆ ತನ್ನ ರಾಜ್ಯವನ್ನು ಕಳ್ಕೊಂಡ ರಾಮ ದಿಕ್ಕಿಲ್ದವನ ಹಾಗೆ ಮಾವನ ರಾಜ್ಯಕ್ಕೆ ಖಂಡಿತ ಬರೋದಿಲ್ಲ. ಅವನ ಸ್ವಭಾವ ನನಗೆ ಗೊತ್ತಿದೆ. ಅಲ್ಲದೆ ಬಾ ಅಂತ ಅಪ್ಪ ಏನೂ ಕರೆದಿಲ್ಲ. ಅವನಿಗೆ ವಿಷಯನೇ ಗೊತ್ತಿಲ್ಲ, ಹಾಗಾಗಿ ಕರೆದಿಲ್ಲ. ಒಂದು ವೇಳೆ ಗೊತ್ತಿದ್ದು ಕರೆದ್ರೂ ಗಂಡ ಕಾಡಿಗೆ ಹೋಗಿರುವಾಗ ನೀನು ಅಪ್ಪನ ಮನೆ ಸುಖದಲ್ಲಿರೋದು ನಮ್ಮ ತವರಿಗೆ ಅಗೌರವ ತಂದಾಗ ಆಗಲ್ವಾ? ಎಷ್ಟೇ ಸಣ್ಣದೇ ಆದರೂ ಕೂಡ ಅತ್ತೆ ಕೌಸಲ್ಯ ದೇವಿಗೆ ಬಳುವಳಿಯ ಜನಪದ ಇದೆ. ನೀನು ಅವರ ಮತ್ತು ನಿನ್ನತ್ತೆ ಜೊತೆ ಇದ್ದು ಅವರ ಯೋಗಕ್ಷೇಮವನ್ನು ನೋಡ್ಕೋ. ಇಬ್ಬರು ಗಂಡು ಮಕ್ಕಳು ಮತ್ತು ಸೊಸೆಯಿಂದ ದೂರವಾಗಿ ದುಃಖದಿಂದ ಬೇಯೋ ಅವರಿಬ್ಬರಿಗೂ ನೀನು ದಿಕ್ಕಾಗಬೇಕು. ನೀನು ಧೈರ್ಯಸ್ಥೆ, ಜಾಣೆ, ವ್ಯವಹಾರವನ್ನು ಸೂಕ್ಷ್ಮವಾಗಿ ಅರಿಯೋ ಶಕ್ತಿ ಇರೋವಳು ಅಂತ ನಾನು ಹೇಳಿದೆ. ಇನ್ನು ಈಗ ನನ್ನ ಮಕ್ಕಳಿಗೆ 2 ವರ್ಷ ಆಗೋಗಿತ್ತು. 2 ವರ್ಷ ತುಂಬ ಹೊತ್ತಿಗೆ ಹಾಲು ಕ್ರಮೇಣ ನಿಂತು ಹೋಯಿತು. ಮಕ್ಕಳಿಗೂ ಕೂಡ
ಚೀಪೋದ್ರಲ್ಲಿ ಆಸಕ್ತಿ ಕಡಿಮೆಯಾಗಿ ಪೂರ್ತಿ ಬಿಟ್ವು. ಒಂದು ರೀತಿಯಲ್ಲಿ ನಿರಾಳ ಅಂತ ನನಗನ್ನಿಸ್ತು. ಆದರೆ ಏನೋ ಕಳ್ಕೊಂಡ ನಾನು ಒಂಟಿಯಾದ ಭಾವನೆ ನನಗೆ ಕಾಣಿಸ್ತಾ ಹೋಯಿತು. ಎಲ್ಲ ತಾಯಂದ್ರಿಗೂ ಹೀಗೆ ಆಗುತ್ತೋ ಏನೋ ಗೊತ್ತಿಲ್ಲ. ಆದರೆ ಬೇರೆ ಹೆಂಗಸರಿಗೆ 2 ವರ್ಷ ತುಂಬೋದ್ರಲ್ಲಿ ಇನ್ನೊಂದು ಗರ್ಭನೂ ಕಟ್ಟಿರುತ್ತೆ. ಈ ಮಗು ದೂರ ಆಗ್ತಿರುವಾಗ ಮನಸ್ಸು ನಾನಿದ್ದೀನಿ ಅಂತ ಸೂಚಿಸ್ತಾ ಮೊಳಿತೇ ಇರೋ ಮುಂದಿನ ಮಗುವಲ್ಲಿ ತೊಡಗಿರುತ್ತೆ. ಹಾಗೆ ಅಲ್ವಾ ಅಂತ ಹೇಳ್ಬಿಟ್ಟು 4 ಮಕ್ಕಳನ್ನ ಹೆತ್ತಿರೋ ಸುಕೇಶಿಯನ್ನ ಕೇಳೋ ಮನಸ್ಸು ನನಗೆ ಬಂತು. ಆದರೆ ಇಂತಹ ಸೂಕ್ಷ್ಮಗಳನ್ನು ಅವಳ ಜೊತೆ ಮಾತಾಡೋಕ್ಕೆ ನನಗೆ ನಾಚಿಕೆ ಅನಿಸುತ್ತೆ. ಅವಳು ಮಾತ್ರ ಅಲ್ಲ, ನನಗೆ ಅತ್ಯಂತ ಆತ್ಮೀಯಳಾಗಿ ಗೆಳತಿಯಾಗಿ ಇರೋಂಥ ಯಾರ ಜೊತೆಗೂ ಇದನ್ನು ಹಂಚ್ಕೊಳ್ಳೋಕೆ ಮುಜುಗರ ಆಗುತ್ತೆ. ಜೊತೆಗೂ ನನಗಂತಹ ಯಾವ ಗೆಳತಿ ಇದ್ದಾಳೆ? ಊರ್ಮಿ ಪ್ರತಿ ವರ್ಷನೂ ಸುಗ್ಗಿ ಮುಗಿದ ನಂತರ ಬರ್ತಾಳೆ. 2 ಗಾಡಿ ತುಂಬ ದಿನಸಿ ಧಾನ್ಯ ಸಾಂಬಾರ್ ಪದಾರ್ಥಗಳನ್ನು ತುಂಬ್ಕೊಂಡು ಬರ್ತಾಳೆ. ಅವಳ ಜೊತೆಗೆ ಈ ವಿಷಯ ಮಾತಾಡೋದು ಹೇಗೆ? ಅದು ಖಂಡಿತ ಸಾಧ್ಯ ಇಲ್ಲ. ನಾನು ಅವಳಿಗೆ ಅಕ್ಕ, ಹಿರಿಯವಳು. ಈ ಮಾತಾಡಿದ್ರೆ ಗಂಡನ ಬಯಕೆ ಆಗಿದೆ ಇವಳಿಗೆ ಅಂತ ಅರ್ಥ ಮಾಡ್ಕೊಳ್ತಾಳೆ. ನಾಚಿಕೆ ಆಗತ್ತೆ ನನಗೆ. ಅವನ ಮೇಲೆ ತಿರಸ್ಕಾರ ಹುಟ್ಟಿರುವಾಗ ಬಯಕೆ ಆಗೋದಾದರೂ ಹೇಗೆ? ಅವನ ವಿಷಯ ಮಾತಾಡೋಕ್ಕೆ ನನಗೆ ಅಸಹ್ಯ ಆಗತ್ತೆ, ಸಿಟ್ಟು ಬರುತ್ತೆ. ನನ್ನದೇ ಕುಟೀರ ಇದು. ಸುಕೇಶಿ ಮತ್ತು 2 ತುಂಟು ಮಕ್ಕಳಿವೆ. ಪುಟ್ಟ ಪುಟ್ಟ ತೋಲನ ಕಳೆದುಕೊಳ್ಳೋ ಹೆಜ್ಜೆ ಇಟ್ಕೊಂಡು ಓಡಾಡ್ತಾ ಮಕ್ಕಳು ಕುಟೀರದ ಹೊರಗಡೆಗೆ ಹೋಗ್ಬಿಡತ್ವೆ. ನನಗೂ ಸುಕೇಶಿಗೂ ಕೂಡ ಲವ ಯಾರು ಕುಶ ಯಾರು ಅಂತ ವ್ಯತ್ಯಾಸ ತಕ್ಷಣ ಗೊತ್ತಾಗುತ್ತೆ. ಆದರೆ ಹೊಸಬರಿಗೆ ಒಂದೇ ಅಚ್ಚಲ್ಲಿ ಮಾಡಿರೋ 2 ಗೊಂಬೆಗಳ ಹಾಗೆ ಅವೆರಡು ಕಾಣುತ್ತವೆ. ಲಕ್ಷ್ಮಣ ಶತ್ರುಘ್ನರು ಕೂಡ ಅವಳಿಗಳೇ ಆದರೂ ಕೂಡ ಲಕ್ಷ್ಮಣನ ಎತ್ತರ, ಮೈಕಟ್ಟು, ಮುಖಕಟ್ಟು ಎಲ್ಲ ರಾಮನ ಹಾಗೆ. ಶತ್ರುಘ್ನಂದು ಭಿನ್ನ. ಆಶ್ರಮದ ಸಂಸಾರಸ್ಥರ ವಸತಿ ವಿಭಾಗದಲ್ಲಿ ನನ್ನ ಕುಟೀರ ಇದ್ರೂ ಕೂಡ ನನಗೆ ಇತರರ ಸಂಪರ್ಕನೂ ಕೂಡ ಕಡಿಮೆನೆ. ಗಂಡಂದಿರು ಗಂಭೀರವಾಗಿ ಅಧ್ಯಾಪನಗಳಲ್ಲಿ ತೊಡ್ಕೊಂಡು ಉಳಿದ ಹಾಗೆ ಧ್ಯಾನದಲ್ಲಿ ಮಗ್ನರಾಗಿರ್ತಾರೆ. ಇನ್ನು ಅವರ ಹೆಂಡತಿಯರಲ್ಲಿ ಆಧ್ಯಾತ್ಮ ಪ್ರವೃತ್ತಿ ಇದ್ರೂ ಕೂಡ ಅವರಲ್ಲಿ ಪರಸ್ಪರ ಮಾತುಕತೆಗಳು ಹೆಚ್ಚು. ಆದರೂ ಅವರು ಕೂಡ ಯಾಕೋ ನನ್ನ ಜೊತೆ ಯಾರೂ ಸಲಿಗೆ ಬೆಳೆಸಲಿಲ್ಲ, ಅಥವಾ ನಾನೇ ಮುಂದುವರೆದು ಅವ್ರ ಜೊತೆ ಮಾತಾಡ್ಲಿಲ್ವಾ, ಒಡನಾಡ್ಲಿಲ್ವಾ ಗೊತ್ತಿಲ್ಲ. ಪರಿತ್ಯಕ್ತ ಭಾವದಲ್ಲಿ ಮುಳುಗಿದ್ದ ನನಗೆ ಇತರ ಮಹಿಳೆಯರ ಜೊತೆಗೆ, ಅದು ನನ್ನ ತಾಯಿ ಮತ್ತು ಅಜ್ಜಿಯರ ವಯಸ್ಸಿನ ವೃದ್ಧೆಯರ ಜೊತೆಗೆ ಮುಕ್ತ ಸಂಭಾಷಣೆಯಲ್ಲಿ ತೊಡಗೋದು ಅಂದರೆ ಏನೋ ಒಂದು ರೀತಿಯ ಹಿಂಜರಿಕೆ ಉಂಟಾಗ್ತಿತ್ತು. ರಾಮ ನನ್ನನ್ನು ತ್ಯಜಿಸಿರೋದು ಅವರೆಲ್ಲರಿಗೂ ಗೊತ್ತೇ ಇರುತ್ತೆ. ಮಾತು ಬೆಳೆದ್ರೆ ಅದರ ಯಾಕೆ ಏನು ಇವೆಲ್ಲ ಹುಟ್ಟುತ್ತೆ. ನನ್ನನ್ನು ಸಮರ್ಥಿಸ್ಕೊಳ್ಳೋದು ಅಥವಾ ರಾಮಂದು ತಪ್ಪು ಅನ್ನೋ ಮಾತುಗಳಿಂದ ತಪ್ಪಿಸ್ಕೊಳ್ಳೋದು ನನಗೆ ಕಷ್ಟ ಅನ್ನಿಸ್ತು. ಆ ಮುಜುಗರನೇ ಬೇಡ. ಹಾಗಾಗಿ ಯಾರ ಜೊತೆಗೂ ಮಾತಾಡೋದೇ ಬೇಡ ಅಂತ ಹೇಳ್ಬಿಟ್ಟು ನಾನೇ ಈ ವ್ಯೂಹವನ್ನು ರಚಿಸ್ಕೊಂಡಿದ್ದೆ. ಅವರೆಲ್ಲರ ಪಾಡಿಗೆ ಅವರು, ನನ್ನ ಪಾಡಿಗೆ ನಾನು ಅನ್ನೋ ಹಾಗೆ ನಾನಿದ್ದೆ. ಈಗ ಮಕ್ಕಳು ಓಡಾಡೋ ಹಂತವನ್ನು ಮುಟ್ಟಿದ್ದಾರೆ. ಹಿಡಿದು ನಿಲ್ಲಿಸಿದ್ರೆ ಅಳ್ತಾರೆ. ಕಿರು ವಿಸ್ತೀರ್ಣದ ಕುಟೀರದೊಳಗೆ ತಡೆದು ನಿಲ್ಲಿಸೋಕ್ಕೂ ಕೂಡ ಸಾಧ್ಯ ಇಲ್ಲ. ಅವ್ರು ಗದ್ದಲ ಮಾಡ್ತಾರೆ. ರಾಮನಂತಹ ಧರ್ಮನಿಷ್ಠ ರಾಜ ಪರಿತ್ಯಜಿಸಿ 2.5 ವರ್ಷ ಕಳೀತು. ಹಿಂತಿರುಗಿ ಕರೆಸ್ಕೊಳ್ಳೋದಿರೋದನ್ನು ನೋಡಿದ್ರೆ ಈ ಹೆಂಡತಿಯ ಶುದ್ಧಿಯಲ್ಲಿ ಏನೋ ಅನುಮಾನ ಇರಬೇಕು. ಸತ್ಯಾಸತ್ಯಗಳನ್ನು ಪರಿಶೋಧಿಸದೆ ಆ ಸತ್ಯಸಂಧ ಯಾರಿಗೂ ಅನ್ಯಾಯ ಮಾಡೋನಲ್ಲ. ತನ್ನ ಮಕ್ಕಳನ್ನಾದರೂ ನೋಡೋಕ್ಕೆ ಬಾರದೇ ಇರೋಷ್ಟು ಅವನು ಕಠಿಣನಾಗಿದ್ದಾನೆ ಅಂದರೆ ಏನರ್ಥ? ಜೊತೆಗೆ ಆಶ್ರಮದಲ್ಲಿ, ಅದರಲ್ಲೂ ಋಷಿಗಳ ವಸತಿ ವಿಭಾಗದಲ್ಲಿ ಇಂಥವಳಿಗೆ ಆಶ್ರಯ ಕೊಟ್ಟಿದ್ದಾರಲ್ಲ ಈ ವಾಲ್ಮೀಕಿ ಮಹರ್ಷಿಗಳು, ಅವರ ಬುದ್ಧಿ ಮಂಕಾಗಿದೆಯಾ? ಈ ಥರದ ಗುಸುಗುಸುಗಳು ಅಲ್ಲಲ್ಲಿ ಒಂದಿಬ್ಬರು ವೃದ್ಧ ಮಹಿಳೆಯರಲ್ಲಿ ಪ್ರಾರಂಭ ಆಗಿತ್ತು. ಹಾಗಂತ ವಸತಿ ವಿಭಾಗದ ಸೇವಕಿಯರ ಮೂಲಕ ಸುಕೇಶಿ ಕಿವಿಗೆ ಬಿದ್ದಿತ್ತು. ತಿಳಿಸಿದ್ರೆ ನಾನು ನೊಂದ್ಕೊಳ್ತೀನಿ ಅಂತ ಆಕೆ ಏನು ಹೇಳಿರಲಿಲ್ಲ, ಅಥವಾ ಗೊತ್ತಿದ್ರೂ ಕೂಡ ತಿಳಿಸೋದು ಉತ್ತಮ ಅಂತ ಅನ್ನಿಸ್ತೇನೋ. ಒಂದ್ಸಲ ಹಿಂಜರಿತಲೆ ಆಕೆ ಇದೆಲ್ಲವನ್ನು ಹೇಳಿದ್ಲು. ಋಷಿ ಪತ್ನಿಯರಾಗಿದ್ದವರು ಕೂಡ ಇಂತಹ ಹೀನ ಹರಟೆಯಲ್ಲಿ ತೊಡಗ್ತಾರಾ ಅಂತ ನನಗೆ ಆಶ್ಚರ್ಯ ಆಯಿತು. ಪತಿಗಳ ಸ್ತರದ ಆಧ್ಯಾತ್ಮ ಸಾಧನೆಯಲ್ಲಿ ತೊಡಗೋರು ಕೂಡ ಇರ್ತಾರೆ, ಸಾಧಾರಣ ಮಟ್ಟದವರು ಕೂಡ ಇರ್ತಾರೆ ಅಂತ ಅಂದ್ಕೊಳ್ಬೇಕಾದ್ರೆ ನಮ್ಮ ರಾಜ ಪುರೋಹಿತರಾದಂತಹ ಶತಾನಂದರ ತಾಯಿ ಗೌತಮರ ಪತ್ನಿ ಅಹಲ್ಯೆಯವರ ನೆನಪಾಯಿತು. ಗಂಡನಿಗೆ ತಕ್ಕ ಹೆಂಡತಿ, ಹೆಂಡತಿಗೆ ತಕ್ಕ ಗಂಡ ಎಷ್ಟು ದಾಂಪತ್ಯದಲ್ಲಿ ಲಭಿಸಿರ್ತಾರೆ ಅನ್ನೋ ಒಂದು ಸಾಮಾನ್ಯ ಪ್ರಶ್ನೆ ನನ್ನ ಮನಸ್ಸನ್ನು ಹುಟ್ಕೊಳ್ತು. ಜೊತೆಗೇನೆ ನನ್ನ ಬಗೆಗೆ ಇಂತಹ ಆಶ್ರಮದಲ್ಲೂ ಕೂಡ ಎದ್ದಿರುವಂತಹ ಹೀನ ಮಾತುಗಳಿಂದ ನನಗೆ ಮನಸ್ಸು ಘಾಸಿ ಆಯಿತು. ಇಡೀ ರಾತ್ರಿ ನಿದ್ದೆ ಬರಲಿಲ್ಲ. ಆಶ್ರಮದ ಕುಲಪತಿಗಳಾದ ವಾಲ್ಮೀಕಿ ಮಹರ್ಷಿಗಳಲ್ಲಿ ದೂರ ಹೇಳಿ
ಈ ಹೀನ ಹರಟೆಯವರಿಗೆ ತಕ್ಕ ಶಿಕ್ಷೆ ಮಾಡಿಸ್ಬೇಕು ಅನ್ನೋ ಒಂದು ವಿಚಾರ ನನಗೆ ಹೊಳೆಯಿತು. ಆಶ್ರಮವಾಸಿಗಳಿಗೆ, ಋಷಿಪತ್ನಿಯರಿಗೆ ಆಚಾರ ಸಂಹಿತೆ ಅನ್ನೋದೇ ಇಲ್ವಾ? ಅದನ್ನ ಕಟ್ಟುನಿಟ್ಟಾಗಿ ಆಚರಿಸೋದು ಕುಲಪತಿಗಳ ಕರ್ತವ್ಯ ಅಲ್ವಾ ಅನ್ನೋ ಪ್ರಶ್ನೆಗಳು ಕೂಡ ಹುಟ್ಟುಕೊಂಡು ಮಹರ್ಷಿಗಳಿಗೆ ದೂರು ಕೊಡುವ ಆಲೋಚನೆಗೆ ಇದೆಲ್ಲವೂ ಒತ್ತಾಸೆ ಕೊಡ್ತಾ ಹೋಯಿತು. ಹಗಲು ಪಕ್ಷಿಗಳು ಚಿಲಿಪಿಲಿ ಗುಟ್ಟೋ ಹೊತ್ತಿಗೆ ನಿಧಾನವಾಗಿ ನನಗೆ ನಿದ್ದೆ ಹತ್ತಕ್ಕೆ ಬಂತು. ಮಕ್ಕಳು ಎದ್ದು ಗದ್ದಲ ಮಾಡ್ತಾ ಇದ್ರು. ಹಾಗಾಗಿ ನನಗೂ ಎಚ್ಚರಿಕೆ ಆಯಿತು. ಎಚ್ಚರಿಕೆ ಆದಾಗ ಸೂರ್ಯೋದಯ ಆಗೇ ಬಿಟ್ಟಿತ್ತು. ಮನಸ್ಸು ಸ್ವಲ್ಪ ತಿಳಿಯಾಗಿತ್ತು. ನನ್ನ ಗಂಡ ಅಂಜಿದ ಲೋಕಾಪವಾದ ಇಲ್ಗೂ ಹಬ್ಬಿದೆ. ಇಡೀ ಕೋಸಲ ರಾಜ್ಯದಲ್ಲಿ ಹಬ್ಬಿದ ಅಪವಾದ ಆ ರಾಜ್ಯದ ಪಕ್ಕದ ಕಾಡಲ್ಲಿರೋ ಆಶ್ರಮಕ್ಕೂ ಬರೋದು ಏನು ದೊಡ್ಡದಲ್ಲ ಅಲ್ವಾ? ನಾನು ಅಂದರೆ ಮಹರ್ಷಿಗಳಿಗೆ ಮೊಮ್ಮಗಳಿಗಿಂತಲೂ ಹೆಚ್ಚಿನ ಅಕ್ಕರೆ ಇದೆ, ಕನಿಕರನೂ ಇದೆ. ಪಿತೃವಾಕ್ಯ ಪರಿಪಾಲನೆಗೋಸ್ಕರ ಕೈಗೆ ಬಂದಿದ್ದ ಸಿಂಹಾಸನವನ್ನು ತೊರೆದು 14 ವರ್ಷ ವನವಾಸವನ್ನು ಮಾಡಿ ಅಧರ್ಮವನ್ನು ಎತ್ತಿ ಹಿಡಿತಿದ್ದಂತಹ ರಾಕ್ಷಸ ರಾಜನಾದ ರಾವಣನೂ ಸದೆ ಬಡಿದ ವೀರ ಅಂದ್ಬಿಟ್ಟು ರಾಮನ ಬಗ್ಗೆ ಅವರಿಗೆ ಮೆಚ್ಚುಗೆನೂ ಇದೆ. ಅವನು ನನ್ನನ್ನು ತ್ಯಜಿಸಿದ ಬಗೆಗೆ ಅವರು ನನ್ನೆದುರಿಗೆ ಸರಿ ಅಥವಾ ತಪ್ಪು ಅಂತ ಒಂದು ಮಾತನ್ನು ಆಡಿಲ್ಲ. ನನ್ನನ್ನು ಮಾತ್ರ ಪಕ್ವವಾದ ಅಕ್ಕರೆಯಿಂದ ಕಾಣ್ತಾರೆ. ಮಕ್ಕಳ ಯೋಗಕ್ಷೇಮ ವಿಚಾರಿಸ್ತಾರೆ. ಅಪರೂಪಕ್ಕೊಮ್ಮೆ ಈ ಕಡೆ ಬಂದಾಗ ಮಕ್ಕಳನ್ನು ಎತ್ತಿ ಮುದ್ದಿಸಿ ಪ್ರೀತಿ ಮಾತಾಡ್ತಾರೆ. ಅವರ ಆಶ್ರಮದಲ್ಲಿ ನೆಲೆಸಿರೋ ಒಬ್ಬಿಬ್ಬ ಋಷಿಗಳ ಹೆಂಡತಿಯರ ಬಗೆಗೆ ನಾನು ದೂರ ಹೇಳಿದ್ರೆ ಅವರಾದರೂ ಏನು ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ ನನ್ನ ಮನಸ್ಸಲ್ಲಿ ಹುಟ್ಕೊಂತು. ಅವರೆಲ್ಲರೂ ಮೊದಲಿಂದ ಆಶ್ರಮದ ಭಾಗ ಆದವರು. ನಾನು ಆಗಂತುಗಳು, ಗಂಡನಿಂದ ಹೊರಹಾಕಿಸ್ಪಟ್ಟವಳು. ಈ ಆಶ್ರಮದಲ್ಲಿ ನನಗೇನು ಅಧಿಕಾರ ಇದೆ ಅಂತ ನಾನು ದೂರ ಹೇಳಬೇಕು? ಸದಾ ಆಧ್ಯಾತ್ಮ ಸಾಧನೆಯಲ್ಲಿ, ಆಧ್ಯಾತ್ಮ ಪ್ರವಚನದಲ್ಲಿ, ಆಧ್ಯಾತ್ಮ ಪ್ರಸಾರದಲ್ಲಿ ತೊಡಗಿರೋ ಅವರಿಗೆ ನನ್ನ ದೂರು ಕ್ಷುಲ್ಲಕ ಅನ್ಸಲ್ವಾ? ಬೇಡ ಅಂತ ನನಗನ್ನಿಸ್ತು. ಆದರೆ ಈ ವಸತಿಯ ಮಧ್ಯೆ ನಾನೊಬ್ಬಳೇ ಹೊರಗಿನವಳು. ಅದು 4 ದಿನದ ಅತಿಥಿ. ನಾನು ಅತಿಥಿ ಶಾಶ್ವತವಾಗಿ ನೆಲೆಸಬಾರದು ಅನ್ನೋ ಒಂದು ಆಲೋಚನೆ ಕೂಡ ನನ್ನ ಮನಸ್ಸಲ್ಲಿ ಮೂಡ್ತಾ ಬಂತು. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.